ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರಿಂದ ಅನುಗ್ರಹ ಸ್ವೀಕರಿಸಲು ದೇವರು ನೀಡಿದ ಸಮಯವಾಗಿದೆ, ಶುಶ್ರೂಷೆಯಾಗಿದೆ, ದೇವರು ನೀಡಿದ ದಾನವಾಗಿದೆ. ಎಲ್ಲರೂ ಅಲ್ಲ, ದೇವರಿಂದ ಆರಿಸಲ್ಪಟ್ಟವರು ಈ ಶುಶ್ರೂಷೆಯಲ್ಲಿ ಆಲಿಸುವವರು. ಎಲ್ಲರನ್ನು ಇಂದಿನವರೆಗೂ ತಪ್ಪದೆ ಭಾಗವಹಿಸುತ್ತಿರುವವರಿಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಿಯೋಗ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಇವರ ಕುಟುಂಬದಲ್ಲಿ ಈ ಪ್ರಾರ್ಥನೆ ಮೊಳಗುವಾಗ ಅದ್ಭುತಗಳು ಆರಂಭವಾಗಲಿ, ಜೀವನದಲ್ಲಿ ಹೊಸ ಹೊಸ ಆರಂಭಗಳು ಉಂಟಾಗಲಿ, ಪೈಚಾಚಿಕ ಬಂಧನಗಳು, ಅಂಧಕಾರ ಸ್ವಾಧೀನಗಳಿಂದ ಬಿಡುಗಡೆಯಾಗಲಿ, ದೇವರ ಶಕ್ತಿ ಅಧಿಕಾರದಿಂದ ಉನ್ನತಕ್ಕೆ ಹೇರಲಿ. ಇಂದಿನ ವಾಕ್ಯ 1 ಸಾಮುವೇಲ್ 17ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯವನ್ನು ಆಲಿಸೋಣ. ದಾವೀದನು ಜನರ ಸಂಗಡ ಹೀಗೆ ಮಾತನಾಡುವುದನ್ನು ಅವನ ಹಿರಿಯ ಅಣ್ಣ ಎಲೀಯಬನು ಕೇಳಿದನು. ದಾವೀದನ ಮೇಲೆ ಅವನು ಸಿಟ್ಟುಗೊಂಡು, ನೀನು ಇಲ್ಲಿಗೆ ಬಂದುದೇಕೆ? ಅಡವೆಯಲ್ಲಿರುವ 4 ಕುರಿಗಳನ್ನು ಯಾರಿಗೊಪ್ಪಿಸಿ ಬಂದೆ? ನಿನ್ನ ಸೊಕ್ಕು ತುಂಟತನ ನನಗೆ ಗೊತ್ತಿದೆ. ನೀನು ಕದನ ಕುಚೇಷ್ಟೆ ನೋಡ ಬಂದಿರುವೆಯಷ್ಟೇ ಎಂದು ಗದ್ದರಿಸಿದನು. ದಾವೀದನು, ನಾನೇನು ತಪ್ಪು ಮಾಡಿದೆ? ಪ್ರಶ್ನೆಯೊಂದನ್ನು ಕೇಳಬಾರದಿತ್ತೇ ಎಂದು ಹೇಳಿ ಅವನನ್ನು ಬಿಟ್ಟು ಬೇರೆ ಕಡೆಗೆ ಹೋದನು. ಅಲ್ಲೂ ಹಾಗೆಯೇ ವಿಚಾರಿಸಿದನು. ಜನರು ಮುಂದಿನಂತೆಯೇ ಉತ್ತರ ಕೊಟ್ಟರು. ಪ್ರಿಯರೇ, ಎಲ್ಲರ ಮುಂದೆ, ಒಡ ಹುಟ್ಟಿದವರ ಮುಂದೆ ಸಹ ಅವಮಾನ ಅನುಭವಿಸುವ ದಾವೀದನನ್ನು ನಾವು ದೇವರ ವಾಕ್ಯದಲ್ಲಿ ನೋಡಿದ್ದು. ಪ್ರಿಯರೇ, ಸ್ವಂತ ಒಡ ಹುಟ್ಟಿದವರು ಸಹ ದೂರ ನಿಲ್ಲಿಸುವ ಒಂದು ಅವಸ್ಥೆ, ತಳ್ಳಿಬಿಟ್ಟ ಅವಸ್ಥೆ ಅನುಭವಿಸುವ ವ್ಯಕ್ತಿಯಾಗಿದ್ದಾನೆ ದಾವೀದನು. ಈ ವಾಕ್ಯದಲ್ಲಿ ಪ್ರಾರ್ಥಿಸುವಾಗ ಅನೇಕರ ಮುಂದೆ ಅನೇಕ ಕಾರಣದಿಂದ ಅವಮಾನ ಅನುಭವಿಸಿದವರು ಅನೇಕರಿದ್ದಾರೆ, ತಾತ್ಸಾರ ಅನುಭವಿಸಿದವರು. ಆದರೆ ದಾವೀದನನ್ನು ಎಷ್ಟು ಮಟ್ಟಿಗೆ ದೇವರು ಉನ್ನತಕ್ಕೆ ಏರಿಸಿದರು ಎಂದು ನಿಮಗೆ ಗೊತ್ತೇ? ಅವಮಾನ ಮಾಡಿದ, ತಾತ್ಸಾರ ಮಾಡಿದ ವ್ಯಕ್ತಿಯ ಮುಂದೆ ಅನುಗ್ರಹವುಳ್ಳವನಾಗಿ ನಿಲ್ಲಿಸಿದರು. ಈ ಶುಶ್ರೂಷೆ ಏನು ಎಂದು ನಿಮಗೆ ಅರಿತಿದೆಯಾ? ನಿಮ್ಮನ್ನು ಅನುಗ್ರಹಿಸಲು, ಕೃಪೆಯಿಂದ ತುಂಬಲು ದೇವರೇ ಸಿದ್ಧಪಡಿಸಿದ ಈ ಸ್ಥಳವಾಗಿದೆ ಹಾಗೂ ಶುಶ್ರೂಷೆಯಾಗಿದೆ. ಎಲ್ಲಿಯಾದರೂ ಅವಮಾನವು, ತಾತ್ಸಾರವು ನೀವು ಅನುಭವಿಸುತ್ತಿದ್ದೀರಾ? ದೇವರ ನಾಮವನ್ನು ಆಗಿದೆಯಾ ನೀವು ಈ ಸಮಯದಲ್ಲಿ ವಿಶ್ವಾಸಿಸಿ ನಿಲ್ಲುವುದು? ನಾಳೆಗಳಲ್ಲಿ ನೀವು ಸನ್ಮಾನಿತರಾಗುತ್ತೀರಾ. ಹಲ್ಲೆಲೂಯಾ. ಅನುಗ್ರಹಿಸಲ್ಪಡುತ್ತೀರಾ. ನೀವು ದೇವರಿಂದ ಉನ್ನತಕ್ಕೆ ಏರುತ್ತೀರಾ. ಹಲ್ಲೆಲೂಯಾ. ನಾಳೆಗಳಲ್ಲಿ ದೇವರು ನಮಗಾಗಿ ಮೀಸಲಿಟ್ಟಿದ್ದಾರೆ. ನಮ್ಮನ್ನು ಅವಮಾನ ಮಾಡಿದವರ ಮುಂದೆ ಅಭಿಮಾನದಿಂದ ದೇವರು ನಿಲ್ಲಿಸುವ ಒಂದು ಸಮಯ ನನಗಾಗಿ, ನಮಗಾಗಿ ನಮ್ಮ ಜೀವನದಲ್ಲಿ ಉಂಟಾಗುತ್ತದೆ. ಯಾವುದೇ ತರದಲ್ಲಿ ನೋವು ಅನುಭವಿಸಿದರೆ, ಯಾರಾದರೂ ನಿನ್ನನ್ನು ದೂರ ನಿಲ್ಲಿಸಿದ್ದರೆ, ದೇವರು ನಮಗಾಗಿ ಒಂದು ಸಮಯವನ್ನು ಮೀಸಲಿಟ್ಟಿದ್ದಾರೆ. ಹಲ್ಲೆಲೂಯಾ. ನೀವು ದೇವರ ನಾಮವನ್ನು ಕೊಂಡಾಡುವಾಗ, ಮಹಿಮೆ ಪಡಿಸುವಾಗ ನೀವು ಎಲ್ಲೂ ಸಹ ಸೋಲದೆ ದೇವರು ನಿಮ್ಮನ್ನು ಒಳ್ಳೆಯ ಸ್ಥಾನಕ್ಕೆ ತಲುಪಿಸುತ್ತಾರೆ. ಇಂದಿನವರೆಗೂ ನೋಡಿಲ್ಲವಾದ ಸ್ಥಳದಲ್ಲಿ ನಿನ್ನನ್ನು ತಲುಪಿಸಲು ಪ್ರಾರಂಭಿಸುತ್ತಾರೆ. ನೀನು ಯೋಚಿಸುವುದಕ್ಕಿಂತ ಉನ್ನತಕ್ಕೆ ಏರಲು ಪ್ರಾರಂಭಿಸುತ್ತೀಯಾ. ದೇವರು ನಿನ್ನನ್ನು ರಕ್ಷಿಸುತ್ತಾರೆ. ನಮಗೆ ವಿಶ್ವಾಸದಿಂದ ನಿಯೋಗ ಪ್ರಾರ್ಥನೆಯನ್ನು 33 ಬಾರಿ ಹೇಳಿ ಇಂದು ಆಲಿಸಿದ ವಾಕ್ಯದಲ್ಲಿ ನಮ್ಮ ನಿಯೋಗವನ್ನು ಇಡೋಣ. ಒಂದು ಅದ್ಭುತ ನೋಡಲು, ಸಾಕ್ಷಿಯಾಗಲು ದೇವರು ಅನುಗ್ರಹಿಸಲಿ. ಆಮೆನ್. ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.